ಖರ್ಗೆಯ ವಿರುದ್ಧವಾಗಿ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಅನ್ನ ಅವರು ಏನೂ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಅಪ್ಪ ಯಾಕೆ ಆರ್ಎಸ್ಎಸ್ ಕ್ಯಾಂಪ್ಗೆ ಬಂದಿದ್ದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನಿಗೆ ಬುದ್ಧಿ ಹೇಳಬಹುದಿತ್ತಲ್ವಾ? ಯಾವ ರಾಜ್ಯದಲ್ಲೂ ಅವರ ಪಕ್ಷ ಇಲ್ಲ, ಎಲ್ಲೆಡೆಯೂ ಮುಳುಗ್ತಾ ಇದೆ, ಆಗ ಓಡಿ ಹೋಗಿ ಬಿಲ ಸೇರಿಕೊಳ್ತಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವರ ಇಲಾಖೆಯಲ್ಲಿ ಏನು ಕೆಲಸ ಮಾಡಿಲ್ಲ, ಅದಕ್ಕೆ ಮಾತನಾಡ್ತಾ ಇದ್ದಾರೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲನೂ ಕೂಡ ಮಾತಾಡ್ತಾರೆ. ಅವರು ನ್ಯಾಚುರಲ್ ಆಗಿ ಅದು ಬಂದೇ ಬರ್ತದೆ. ಆರೋಗ್ಯದ ಬಗ್ಗೆ ಒಂದಷ್ಟು ಸ್ಪೆಕ್ಯುಲೇಷನ್ ಹರಿದಾಡ್ತಾ ಇತ್ತು ಸರ್, ಗೊಂದಲಗಳು ಹರಿದಾಡ್ತಾ ಇತ್ತು. ಆ ಥರ ಏನಿಲ್ಲ, ಫಸ್ಟ್ ಕ್ಲಾಸ್ ಇದ್ದಾರೆ. ಆರೋಗ್ಯ ವಿಚಾರವಾಗಿ ಯಾರು ಡೌಟ್ ಬೀಳಕ್ಕೆ ಸಾಧ್ಯನೇ ಇಲ್ಲ. ನಾನು ಕಳೆದ ಒಂದು ತಿಂಗಳಿಂದ ಬಂದು ಹೋಗಿದ್ದೆ. ಆಗಿಂತನೂ ಈಗ ಬಹಳ ಲವಲವಿಕೆಯಿಂದ ಇರುವಂಥದ್ದನ್ನು ನೋಡಿದ್ದೀನಿ. ಯಾವ ರೀತಿ ಅನುಮಾನನೇ ಬೇಡ, ಅನುಮಾನ ಪ್ರಶ್ನೆನೇ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಮತ್ತೆ ಒಂದಷ್ಟು ಅಟ್ಯಾಕ್ ಮಾಡೋದು ಕೆಲಸ ಮಾಡಿದ್ದಾರೆ ಆರ್ಎಸ್ಎಸ್ ಮೇಲೆ. ಚಟುವಟಿಕೆಗಳನ್ನು ನಿರ್ಬಂಧ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಅವರಪ್ಪ ಯಾಕೆ ಬಂದು ಹೋದರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದರು? ಅವಾಗ ಇವರಪ್ಪನ ಬುದ್ಧಿ ಹೇಳೋಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? ಈಗ ಮಾತ್ರ ಮಾಡಿದ್ರ? ಅವಾಗ ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ? ಇಲಾಖೆಯಲ್ಲಿ ಇಡೀ ಗುಲ್ಬರ್ಗ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅಲ್ಲಿ ರೈತರು ಬೀದಿಗಳದ್ದು ಧರಣಿ ಮಾಡ್ತಾ ಇದ್ದಾರೆ. ಮಳೆಗಳು ಮುಳುಗೋಗಿದೆ. ಅಲ್ಲಿ ನೋಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. RSS ಬಗ್ಗೆ ಮಾತಾಡಿದ್ರೆ ಸುದ್ದಿ ಆಗ್ತೈತೆ. ನಾನು ದೊಡ್ಡ ಸುದ್ದಿ ಆದರೆ ದೇಶದಲ್ಲೆಲ್ಲ ನನ್ನ ಹೆಸರು ಫೇಮಸ್ ಆಗ್ತಿದ್ದೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವರು.